ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸುಮಾ ಮತ್ತು ಅಶೋಕ್ ಪ್ರೀತಿಸಿ ಮದುವೆಯಾಗಿದ್ದರು. ಅವರು ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವಾಗಲೇ ಒಬ್ಬರನ್ನೊಬ್ಬರು ಪ್ರೀತಿಸಿದ್ದರು ಮತ್ತು ಕುಟುಂಬದವರ ಅನುಮತಿಯೊಂದಿಗೆ ಮದುವೆಯಾಗಿದ್ದರು. ಮದುವೆಯಾಗಿ 6 ವರ್ಷಗಳು ಕಳೆದರೂ ಅವರಿಗೆ ಮಕ್ಕಳಿರಲಿಲ್ಲ. ಆದರೂ ಅವರ ನಡುವಿನ ಬಂಧ ಉದಾಹರಣೆಯಂತೆ ಸುಂದರವಾಗಿತ್ತು. ಅವರ 6ನೇ ವರ್ಷದ ಮದುವೆಯ ಸ್ಮರಣೋತ್ಸವವಿತ್ತು. ಈ ದಿನ ಸುಮಾಗೆ ಅನಿರೀಕ್ಷಿತ ಉಡುಗೊರೆ ಕೊಡಬೇಕೆಂದು ಅಶೋಕ್ ಆಲೋಚಿಸುತ್ತಾನೆ. ಅದಕ್ಕಾಗಿ ಅವನು ಒಂದು ಸುಂದರ ಉಡುಗೊರೆಯನ್ನು ಸಹ ತಯಾರಿಸುವುದಕ್ಕೆ ಯೋಜನೆ ಹಾಕುತ್ತಾನೆ. ಸುಮಾ ತನ್ನ ಪತಿಗಾಗಿ ಬೆಳಗ್ಗೆ ಬೇಗ ಏಳುತ್ತಾಳೆ ಮತ್ತು ಉಪಹಾರ ತಯಾರಿಸಲು ಅಡುಗೆಮನೆಗೆ ಬರುತ್ತಾಳೆ. ಅಲ್ಲಿ ಅವಳಿಗೆ ಮೊದಲ ಉಡುಗೊರೆ ಸಿಗುತ್ತದೆ. ಅಶೋಕ್ ತನ್ನ ಪತ್ನಿಗೋಸ್ಕರ ವಿವಿಧ ಬಗೆಯ ಉಡುಗೊರೆಗಳನ್ನು ಮನೆಯ ವಿವಿಧ ಭಾಗಗಳಲ್ಲಿ ಇರಿಸಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಅವಳು ಹುಡುಕುವಂತೆ ವ್ಯವಸ್ಥೆ ಮಾಡಿದ್ದನು. ಸುಮಾ ಅಡುಗೆಮನೆಯಲ್ಲಿ ಮೊದಲ ಉಡುಗೊರೆಯನ್ನು ತೆಗೆದುಕೊಳ್ಳುತ್ತಾಳೆ. ಅದರ ಪಕ್ಕದಲ್ಲಿ ಒಂದು ಕಾಗದದಲ್ಲಿ ಮುಂದಿನ ಉಡುಗೊರೆ ಎಲ್ಲಿದೆ ಎಂಬ ಸೂಚನೆ ಇದ್ದಿತು. ಅವಳು ಮೊದಲ ಉಡುಗೊರೆಯನ್ನು ತೆಗೆದುಕೊಂಡು ಎರಡನೆಯದನ್ನು ಹುಡುಕಲು ಕೊಠಡಿಗೆ ಹೋಗುತ್ತಾಳೆ. ಅಲ್ಲಿ ಆ ಉಡುಗೊರೆಯನ್ನು ತೆಗೆದುಕೊಳ್ಳುವಾಗ ಅದರ ಪಕ್ಕದಲ್ಲಿ ಮತ್ತೊಂದು ಚೀಟಿ ಇದ್ದಿತು. ಹೀಗೆ ಎಲ್ಲಾ ಸ್ಥಳಗಳಲ್ಲೂ ಉಡುಗೊರೆಗಳನ್ನು ಸಂಗ್ರಹಿಸಿ ಕೊನೆಯ ಉಡುಗೊರೆಯ ಬಳಿ ಬರುತ್ತಾಳೆ. ಅವಳಿಗೋಸ್ಕರ ಅಶೋಕ್ ಒಂದು ಬೈಕನ್ನು ಹೊರಗೆ ತಂದು ನಿಲ್ಲಿಸಿದ್ದನು. ಅವಳಿಗೆ ಇಷ್ಟವಾದ ಬಣ್ಣದಲ್ಲಿ ಆ ವಾಹನವನ್ನು ತಂದು ಉಡುಗೊರೆಯಾಗಿ ನೀಡಿದನು. ಆದರೆ ಅವಳಿಗೆ ಆ ವಾಹನವನ್ನು ನೋಡಿ ಯಾವುದೇ ಸಂತೋಷವಾಗಲಿಲ್ಲ ಮತ್ತು ಮುಖದಲ್ಲಿ ಯಾವುದೇ ವ್ಯತ್ಯಾಸವಾಗಲಿಲ್ಲ ಅಥವಾ ಆಶ್ಚರ್ಯವಾಗಲಿಲ್ಲ. ಇದನ್ನು ಗಮನಿಸಿದ ಅಶೋಕ್ಗೆ ಆಘಾತವಾಗುತ್ತದೆ. ನಾನು ಇಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ಅವಳಿಗೋಸ್ಕರ ಅನಿರೀಕ್ಷಿತ ಉಡುಗೊರೆ ಕೊಡಬೇಕೆಂದು ಇಷ್ಟೆಲ್ಲ ಮಾಡಿದರೂ ಅವಳ ಮುಖದಲ್ಲಿ ಯಾವುದೇ ಸಂತಸ ಕಾಣಿಸುತ್ತಿಲ್ಲವಲ್ಲ ಎಂದು ಯೋಚಿಸುತ್ತಾನೆ. ಆಗ ಸುಮಾ ಹೇಳುತ್ತಾಳೆ, ಅಶೋಕ್, ನೀನು ನನಗಾಗಿ ಅನಿರೀಕ್ಷಿತ ಯೋಜನೆ ಮಾಡುತ್ತಿದ್ದೆ ಎಂದು ನನಗೆ ಮೊದಲೇ ತಿಳಿದಿತ್ತು. ನೀನು ಪ್ರತಿ ಸ್ಮರಣೋತ್ಸವಕ್ಕೆ ಈ ರೀತಿ ಉಡುಗೊರೆಗಳನ್ನು ಕೊಡುವುದು ನನಗೆ ಅಭ್ಯಾಸವಾಗಿದೆ. ಇದರಲ್ಲಿ ವಿಶೇಷವೇನೂ ಇಲ್ಲ ಎಂದು ಹೇಳುತ್ತಾಳೆ. ಆಗ ಅಶೋಕ್ಗೆ ಸ್ವಲ್ಪ ನೋಯುತ್ತದೆ. ನಾನು ಬಹಳ ಪ್ರೀತಿಯಿಂದ ಆಸೆಯಿಂದ ನನ್ನ ಪತ್ನಿಗೆ ಅನಿರೀಕ್ಷಿತ ಉಡುಗೊರೆ ಕೊಡಬೇಕು ಎಂದುಕೊಂಡೆ. ಆದರೆ ನನ್ನ ಆಸೆಯೆಲ್ಲ ವ್ಯರ್ಥವಾಯಿತು ಎಂದು ಯೋಚಿಸುತ್ತಾನೆ. ಅವನು ಬೆಳಗ್ಗಿನ ಉಪಹಾರ ಮುಗಿಸಿ ನಂತರ ಕಚೇರಿಗೆ ಹೊರಡುತ್ತಾನೆ. ಕಚೇರಿಯಲ್ಲಿ ಅವನು ಇಂದು ಸ್ವಲ್ಪ ಮಂದವಾಗಿ ಕುಳಿತಿದ್ದನು. ಅವನ ಸ್ನೇಹಿತರು ಅವನನ್ನು ನೋಡಿ, ಏನಾಯಿತು ಅಶೋಕ್, ಯಾಕೆ ಈ ರೀತಿ ಮಂದವಾಗಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಮನೆಯಲ್ಲಿ ನಡೆದ ಎಲ್ಲಾ ಸಂಗತಿಗಳನ್ನು ಅವನ ಸ್ನೇಹಿತರಿಗೆ ಹೇಳುತ್ತಾನೆ. ನಾನು ಇಂದು ಸುಮಾಗೆ ಕೊಟ್ಟ ನನ್ನ ಅನಿರೀಕ್ಷಿತ ಉಡುಗೊರೆ ಎಲ್ಲ ವ್ಯರ್ಥವಾಯಿತು. ಅವಳು ಇಷ್ಟಪಡುವಂತಹದನ್ನು ತೆಗೆದುಕೊಂಡು ಹೋಗಿ ಕೊಟ್ಟರೂ ಸಹ ಅದು ಅವಳಿಗೆ ಅನಿರೀಕ್ಷಿತವಾಗಲಿಲ್ಲ. ಅವಳ ಮುಖದಲ್ಲಿ ಸಣ್ಣ ಸಂತೋಷವಾಗಲಿ ಆಶ್ಚರ್ಯವಾಗಲಿ ಕಾಣಲಿಲ್ಲ ಎಂದು ಹೇಳುತ್ತಾನೆ. ಆಗ ಅಶೋಕನ ಸ್ನೇಹಿತ ಹೇಳುತ್ತಾನೆ, ಅಷ್ಟೇನೇ ಅದು. ಇಲ್ಲಿ ಕೇಳು, ನಿನ್ನ ಪತ್ನಿಯ ಮೊಬೈಲ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡು. ಅದು ಕ್ಯಾಮೆರಾವನ್ನು ಯಾವಾಗ ಬೇಕಾದರೂ ಆನ್ ಮಾಡಿ ಚಿತ್ರಗಳು ಮತ್ತು ಚಲನಚಿತ್ರಗಳನ್ನು ತಾನಾಗಿಯೇ ಸೆರೆಹಿಡಿಯುತ್ತದೆ. ಅದನ್ನು ಒಂದು ಸಂಗ್ರಹದಂತೆ ತಯಾರಿಸಿ ನಿನ್ನ ಪತ್ನಿಗೆ ಅನಿರೀಕ್ಷಿತವಾಗಿ ನೀನು ಕೊಡಬಹುದು. ಆಗ ಖಂಡಿತ ಸುಮಾ ಬಹಳ ಸಂತೋಷಪಡುತ್ತಾಳೆ ಎಂದು ಹೇಳುತ್ತಾನೆ. ಆ ಮಾತುಗಳನ್ನು ಕೇಳಿ ಅಶೋಕ್ ಬಹಳ ಆಶ್ಚರ್ಯಪಡುತ್ತಾನೆ. ಇದು
ನಿಜವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಎಂದು ತನ್ನ ಸ್ನೇಹಿತನಲ್ಲಿ ಕೇಳುತ್ತಾನೆ. ಹೌದು, ಇದು ಖಂಡಿತ ಕಾರ್ಯನಿರ್ವಹಿಸುತ್ತದೆ ಎಂದು ಅವನ ಸ್ನೇಹಿತ ಹೇಳಿದಾಗ, ಹಾಗಾದರೆ ಇದು ಬಹಳ ಉತ್ತಮ ಸಂಗತಿ. ನಾನು ಇದನ್ನು ಹಿಂದೆ ಖಂಡಿತ ಪ್ರಯತ್ನಿಸುತ್ತೇನೆ. ನಾನು ನನ್ನ ಪತ್ನಿಗೆ ಈ ಅನಿರೀಕ್ಷಿತ ಉಡುಗೊರೆಯನ್ನು ಕೊಡುತ್ತೇನೆ. ಆಗ ಅವಳು ಹೇಗೆ ಆಶ್ಚರ್ಯಪಡುವುದಿಲ್ಲ ಎಂದು ನಾನು ನೋಡುತ್ತೇನೆ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಅವನು ಬಹಳ ಸಂತೋಷಪಡುತ್ತಿದ್ದನು. ಅದೇ ದಿನ ಸಂಜೆ ಅವನ ಪತ್ನಿ ನಿದ್ರಿಸಿದ ನಂತರ ಅಶೋಕ್ ಅವಳ ಮೊಬೈಲ್ ತೆಗೆದುಕೊಂಡು ತನ್ನ ಸ್ನೇಹಿತ ಹೇಳಿದ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡುತ್ತಾನೆ. ನಂತರ ಆ ಮೊಬೈಲನ್ನು ಅವನ ಕಂಪ್ಯೂಟರ್ಗೆ ಸಂಪರ್ಕಿಸಿ ಕೂಡ ಮಾಡಿಕೊಳ್ಳುತ್ತಾನೆ. ಏನೂ ತಿಳಿಯದಂತೆ ಮೊಬೈಲನ್ನು ಇರಿಸಿ ನಿದ್ರಿಸಿಬಿಡುತ್ತಾನೆ. ಮಾರನೇ ದಿನ ಎಂದಿನಂತೆ ಬೆಳಗ್ಗೆ ಬೇಗ ಏಳುತ್ತಾನೆ. ಸ್ನಾನ ಮಾಡಿ ಉಪಹಾರ ಮುಗಿಸಿ ಕಚೇರಿಗೆ ಹೊರಡುತ್ತಾನೆ. ಅಲ್ಲಿ ಅವನು ಅವನ ಕಂಪ್ಯೂಟರ್ ಅನ್ನು ತೆರೆದು ಸುಮಾಳನ್ನು ನೋಡುತ್ತಿರುತ್ತಾನೆ. ಆ ದಿನ ಪೂರ್ತಿ ಅವನು ತನ್ನ ಪತ್ನಿಯನ್ನು ನೋಡುತ್ತಾ ಕೆಲವೊಂದು ಚಿತ್ರಗಳನ್ನು ಮತ್ತು ಅವಳು ಕಾರ್ಯಗಳನ್ನು ಮಾಡುತ್ತಿರುವ ಕೆಲವೊಂದು ಚಲನಚಿತ್ರಗಳನ್ನು ದಾಖಲಿಸಿಕೊಳ್ಳುತ್ತಾನೆ. ಮಾರನೇ ದಿನ ಕೂಡ ಅವನು ಇದೇ ಕಾರ್ಯವನ್ನು ಮಾಡುತ್ತಾನೆ. ತನ್ನ ಪತ್ನಿಯ ಸುಂದರ ಕ್ಷಣಗಳ ಚಿತ್ರಗಳು ಮತ್ತು ಕೆಲವು ಸುಂದರ ಚಲನಚಿತ್ರಗಳನ್ನು ತಯಾರಿಸೋಣ ಎಂದುಕೊಳ್ಳುತ್ತಾನೆ. ಅದರಂತೆ ಅವನು ಅಪ್ಲಿಕೇಶನ್ ಅನ್ನು ತೆರೆದಾಗ ಅವನಿಗೆ ಈಗ ಬಹಳ ದೊಡ್ಡ ಆಶ್ಚರ್ಯ ಕಾದಿತ್ತು. ಅವನ ಪತ್ನಿ ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿದ್ದಳು. ಆದರೆ ಆ ಮಾತುಗಳು ಅವನಿಗೆ ಸರಿಯಾಗಿ ಕೇಳಿಸುತ್ತಿರಲಿಲ್ಲ. ಆಗ ಅವನು ಯಾರಾದರೂ ವಿತರಣಾ ಹುಡುಗ ಬಂದಿರಬಹುದು ಎಂದು ಯೋಚಿಸುತ್ತಾನೆ. ನಂತರ ಅವನು ಅವನ ಕಚೇರಿಯ ಕಾರ್ಯದ ಮೇಲೆ ಗಮನ ಹರಿಸುತ್ತಾನೆ. ಆ ವ್ಯಕ್ತಿಯೊಂದಿಗೆ ಸುಮ ಬಹಳ ಸಂತೋಷವಾಗಿ ಪ್ರೀತಿಯಿಂದ ಆಪ್ತತೆಯಿಂದ ಇರುತ್ತಾಳೆ. ಆದರೆ ಅವರು ಯಾರು ಎಂದು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಆ ವ್ಯಕ್ತಿ ಸ್ವಲ್ಪ ಸಮಯ ಅಲ್ಲಿಯೇ ಇದ್ದು ನಂತರ ಮನೆಯಿಂದ ಹೊರಟು ಹೋಗುತ್ತಾನೆ. ಇದನ್ನು ನೋಡಿದ ಅಶೋಕ್ಗೆ ನಿಂತ ನೆಲಚಿರಿದಂತಾಗುತ್ತದೆ. ಅಶೋಕ್ ಸಂಜೆ ಮನೆಗೆ ಬಂದ ನಂತರ ಪತ್ನಿಯನ್ನು ಕೇಳುತ್ತಾನೆ, ಸುಮಾ ನನ್ನನ್ನು ಕೇಳಿಕೊಂಡು ಯಾರಾದರೂ ಮನೆಗೆ ಬಂದಿದ್ದರಾ ಎಂದು. ಆಗ ಸುಮಾ ಇಲ್ಲ, ಯಾರೂ ಬಂದಿಲ್ಲ, ಬಂದಿದ್ದರೆ ನಾನು ನಿಮ್ಮ ಬಳಿ ಹೇಳುತ್ತಿದ್ದೇನಲ್ಲ ಎಂದು ಹೇಳುತ್ತಾಳೆ. ಆಗ ಅಶೋಕ್ ಅವಳಿಗೆ ಅನುಮಾನ ಬರದಂತೆ, ಇಲ್ಲ, ನಗರದಿಂದ ನನ್ನ ಸ್ನೇಹಿತ ವಿಕ್ರಮ್ ಬರುತ್ತೇನೆ ಎಂದಿದ್ದ, ಹಾಗಾಗಿ ಕೇಳಿದೆ. ಬಹುಶಃ ಅವನು ಸೋದರನ ಮನೆಗೆ ಹೋಗಿರಬಹುದು ಎಂದು ಹೇಳಿ ಸುಮ್ಮನಾಗುತ್ತಾನೆ. ಆದರೆ ಮನೆಗೆ ಬಂದಿದ್ದ ಆ ವ್ಯಕ್ತಿಯ ಬಗ್ಗೆ ಸುಮಾ ಏನೂ ಹೇಳುವುದಿಲ್ಲ. ಈಗ ಅಶೋಕನ ಮನಸ್ಸಿನಲ್ಲಿ ಏನೋ ಒಂದು ವಿಚಿತ್ರ ನೋವು ಆರಂಭವಾಗಿತ್ತು. ಅವನಿಗೆ ಆ ರಾತ್ರಿ ನಿದ್ರೆಯೇ ಬರಲಿಲ್ಲ. ಅವನ ಪತ್ನಿ ಅವನ ಬಳಿ ಏನೋ ಮರೆಮಾಚುತ್ತಿದ್ದಾಳೆ ಎಂದು ಅವನಿಗೆ ಅನಿಸಿತು. ಅಶೋಕ್ ಮಾರನೇ ದಿನಕ್ಕೆ ಕಾರ್ಯಕ್ಕೆ ಹೋದಾಗ ಬೆಳಗ್ಗೆ ಅವನ ಕಂಪ್ಯೂಟರ್ ಆನ್ ಮಾಡಿ ಕುಳಿತುಕೊಳ್ಳುತ್ತಾನೆ. ಅವನು ಮನೆಯಿಂದ ಹೊರಟ ತಕ್ಷಣವೇ ಅವನ ಪತ್ನಿ ಮತ್ತೆ ಮೊಬೈಲ್ನಲ್ಲಿ ಬಹಳ ಹೊತ್ತು ಯಾರೊಂದಿಗೋ ಮಾತನಾಡುತ್ತಿರುತ್ತಾಳೆ. ಅಲ್ಲದೆ ಬಹಳ ಸಂತೋಷವಾಗಿ ಆನಂದದಿಂದ ಮಾತನಾಡುತ್ತಿರುತ್ತಾಳೆ. ಆ ದಿನವೂ ಕೂಡ ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಮನೆಗೆ ಬರುತ್ತಾನೆ. ಇದೆಲ್ಲವನ್ನು ಮೊಬೈಲ್ನಲ್ಲಿ ಗಮನಿಸುತ್ತಿದ್ದ ಅಶೋಕ್ ತನ್ನ ಪತ್ನಿಗೆ ಮೊಬೈಲ್ ಮಾಡುತ್ತಾನೆ. ಮಧ್ಯಾಹ್ನದ ಊಟದ ಸಮಯವಾಗಿತ್ತು. ಮೊಬೈಲ್ ಮಾಡಿ, ಸುಮಾ ಊಟ ಮಾಡಿದ್ದೀಯಾ? ನನಗೆ ಯಾಕೋ ಇಂದು ಬಹಳ ತಲೆನೋವು. ಅದಕ್ಕೆ ಈಗಲೇ ಮನೆಗೆ ವಾಪಸ್ ಬರುತ್ತಿದ್ದೇನೆ ಎಂದು ಹೇಳುತ್ತಾನೆ. ಆಗ ಸುಮಾ ಏನಾಯಿತು? ಬೆಳಗ್ಗೆ ಚೆನ್ನಾಗಿದ್ದರಲ್ಲ ಎಂದು ಕೇಳುತ್ತಾಳೆ. ಆಗ ಅಶೋಕ್ ಇಲ್ಲ, ಯಾಕೋ ಬಹಳ ತಲೆನೋವು, ಜ್ವರ ಬಂದಂತೆ ಅನಿಸುತ್ತಿದೆ, ಕಾರ್ಯ ಮಾಡಲು ಆಗುತ್ತಿಲ್ಲ, ಹಾಗಾಗಿ ಮನೆಗೆ ಬರುತ್ತಿದ್ದೇನೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ಸುಮಾ ಅವಳ
ಮುಖದಲ್ಲಿ ಭಾವಗಳೇ ಬದಲಾಗಿದ್ದವು. ಆಗ ಅವಳು ತಕ್ಷಣ ಅಶೋಕ್ ಮನೆಗೆ ಬರುತ್ತಾನೆ ಎಂದು ಆ ವ್ಯಕ್ತಿಯನ್ನು ಮನೆಯಿಂದ ಹೊರಹೋಗುವಂತೆ ಹೇಳಿದಳು. ಆಗ ಆ ವ್ಯಕ್ತಿ, ನಾನು ಈಗ ತಾನೇ ಬಂದಿದ್ದು, ಅಷ್ಟು ಬೇಗ ಹೋಗು ಎಂದು ಹೇಳುತ್ತಿರುವೆಯಾ ಎಂದು ಕೇಳಿದಾಗ, ಸುಮಾ, ಈಗ ನನ್ನ ಪತಿ ಮನೆಗೆ ಬರುತ್ತಿದ್ದಾನೆ, ನಾವು ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ಳುತ್ತೇವೆ ಎಂದು ಹೇಳಿದಳು. ಆಗ ಆ ವ್ಯಕ್ತಿ ಬಹಳ ನೋವು ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದನು. ಆ ವ್ಯಕ್ತಿ ಕೆಲವು ದಿನಗಳಿಂದ ಅಶೋಕನ ಮನೆಗೆ ಬರುತ್ತಿದ್ದನು. ಇದೆಲ್ಲವನ್ನೂ ತಿಳಿದ ಅಶೋಕ್ ಬಹಳ ಚಿಂತೆಗೀಡಾಗುತ್ತಾನೆ. ಅವನಿಗೆ ಈಗ ಏನು ಮಾಡಬೇಕೆಂದೇ ಅರ್ಥವಾಗುವುದಿಲ್ಲ. ನನ್ನ ಪತ್ನಿ ನನಗೆ ಮೋಸ ಮಾಡುತ್ತಿದ್ದಾಳೆ, ನಾನು ಅವಳಿಗೆ ಯಾವತ್ತೂ ಏನನ್ನೂ ಕಡಿಮೆ ಮಾಡಿಲ್ಲ, ಇಲ್ಲ ನಾನೇ ತಪ್ಪು ಅರ್ಥ ಮಾಡಿಕೊಂಡಿದ್ದೇನಾ ಎನ್ನುವ ಗೊಂದಲ ಅವನಲ್ಲಿ ಕಾಡುತ್ತಾ ಇರುತ್ತದೆ. ಆದರೆ ಸುಮಾ ನನಗೆ ಮೋಸ ಮಾಡುತ್ತಿದ್ದಾಳೆ ಎನ್ನುವುದಕ್ಕೆ ಯಾವುದೂ ನೇರ ಸಾಕ್ಷ್ಯ ಇರಲಿಲ್ಲ. ಆ ವ್ಯಕ್ತಿ ಯಾರು ಎಂದು ನನಗೆ ತಿಳಿದಿಲ್ಲ. ಇತ್ತೀಚೆಗೆ ನನ್ನ ಮನೆಯಲ್ಲಿ ಏನೂ ನಡೆಯುತ್ತಿದೆ ಎನ್ನುವುದು ಕೂಡ ಅರ್ಥವಾಗುತ್ತಿಲ್ಲ. ಅವಳು ಏನಾದರೂ ಹೇಳಿಕೊಳ್ಳಲು ಆಗದೇ ಇರೋ ಸಮಸ್ಯೆಯನ್ನು ನನ್ನ ಬಳಿ ಮರೆಮಾಚುತ್ತಿದ್ದಾಳೆ ಎನ್ನುವ ಹಲವು ಯೋಚನೆಗಳು ಅಶೋಕನ ತಲೆಯಲ್ಲಿ ಓಡಾಡುತ್ತಿದ್ದವು. ನಿದ್ರೆ ಕೂಡ ಸರಿಯಾಗಿ ಮಾಡಲು ಆಗುತ್ತಿರಲಿಲ್ಲ. ಯಾಕೆಂದರೆ ಸುಮಾ ಮೇಲೆ ಪೂರ್ಣ ನಂಬಿಕೆ ಇಟ್ಟಿದ್ದನು. ಅವಳು ಮೋಸ ಮಾಡುವವಳಲ್ಲ, ಅವಳು ಮೋಸ ಮಾಡಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಅವಳು ನನ್ನನ್ನು ಬಹಳ ಪ್ರೀತಿಸಿದ್ದಳು. ಕುಟುಂಬದವರು ನಮ್ಮ ಮದುವೆಗೆ ಒಪ್ಪದಿದ್ದಾಗ ಅವಳು ನನಗಾಗಿ ಕಠಿಣ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ದಳು. ನಾನು ಕೂಡ ಅವಳನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ. ಆದರೆ ಇಷ್ಟೆಲ್ಲ ಇದ್ದರೂ ಅವಳು ಈ ರೀತಿ ಮಾಡುವುದಕ್ಕೆ ಸಾಧ್ಯನಾ? ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಹೇಗೆ ಎನ್ನುವುದು ಕೂಡ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ನನ್ನ ಪತ್ನಿಗೆ ಒಂದು ವೇಳೆ ಆ ವ್ಯಕ್ತಿ ಮೋಸ ಮಾಡುತ್ತಿದ್ದಾನೆ, ಅವಳು ನನ್ನ ಬಳಿ ಹೇಳಿಕೊಳ್ಳಲು ಆಗದೇ ಇರೋ ಪರಿಸ್ಥಿತಿಯಲ್ಲಿ ಏನಾದರೂ ಸಿಕ್ಕಿಕೊಂಡಿದ್ದಾಳೆ ಎನ್ನುವ ಹಲವು ರೀತಿಯ ಯೋಚನೆಗಳನ್ನು ಅಶೋಕ್ ಮಾಡುತ್ತಿದ್ದನು. ಆದರೂ ಹೇಗಾದರೂ ಮಾಡಿ ತಿಳಿದುಕೊಳ್ಳಬೇಕು ಎನ್ನುವ ಆಸೆ ಅವನಿಗೆ ಹೆಚ್ಚಾಗುತ್ತದೆ. ಅದಕ್ಕಾಗಿ ಅವನು ಒಂದು ವೇಳೆ ನನ್ನ ಪತ್ನಿಯೇ ಅವನ ಮೋಸದ ಜಾಲಕ್ಕೆ ತಿಳಿಯದೆ ಸಿಕ್ಕಿಬಿದ್ದಿದ್ದರೆ ನಾನು ಅವಳನ್ನು ಹೇಗಾದರೂ ರಕ್ಷಿಸಿಕೊಳ್ಳಬೇಕು ಎಂದು ನಿರ್ಧರಿಸಿದನು. ನಂತರ ಅವನ ತಲೆಯಲ್ಲಿ ಒಂದು ಯೋಚನೆ ಬಂದಿತುಯೇ. ಅವನು ತಕ್ಷಣವೇ ಎಲೆಕ್ಟ್ರಾನಿಕ್ ಅಂಗಡಿಗೆ ಹೋಗಿ 2 ಗುಪ್ತ ಕ್ಯಾಮೆರಾಗಳನ್ನು ಕೊಂಡುಕೊಳ್ಳುತ್ತಾನೆ. ಅದನ್ನು ಮನೆಗೆ ತಂದು ಸುಮಾ ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಆ ಕ್ಯಾಮೆರಾಗಳನ್ನು ಮನೆಯಲ್ಲಿ ಸ್ಥಾಪಿಸುತ್ತಾನೆ. ಈ ಕಾರ್ಯ ಮಾಡುವುದಕ್ಕೆ ಅಶೋಕನ ಮನಸ್ಸು ಒಪ್ಪದಿದ್ದರೂ ಮಾಡಲೇಬೇಕಾದಂತಹ ಪರಿಸ್ಥಿತಿ ಅವನನ್ನು ಕಾಡುತ್ತಿತ್ತು. ಹಾಗಾಗಿ ಅವನು ತನ್ನ ಮಲಗುವ ಕೊಠಡಿಯಲ್ಲೂ ಕೂಡ ಒಂದು ಕ್ಯಾಮೆರಾವನ್ನು ಇರಿಸುತ್ತಾನೆ. ಯಾಕೆಂದರೆ ಅವರಿಬ್ಬರ ಸಂಭಾಷಣೆಯನ್ನು ಕೇಳಿದರೆ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗಬಹುದು ಎಂದು ಯೋಚಿಸಿ ಅಶೋಕ್ ಬೆಳಗ್ಗೆ ಎಂದಿನಂತೆ ಏಳುತ್ತಾನೆ. ಉಪಹಾರ ಮುಗಿಸಿ ಕಚೇರಿಗೆ ಹೊರಡುತ್ತಾನೆ. ಅವನು ಹೊರಟ ತಕ್ಷಣ ಸುಮಾ ಮತ್ತೆ ಆ ವ್ಯಕ್ತಿಯೊಂದಿಗೆ ಮೊಬೈಲ್ನಲ್ಲಿ ಮಾತನಾಡುತ್ತಿರುತ್ತಾಳೆ. ಆ ವ್ಯಕ್ತಿ ಮೊಬೈಲ್ನಲ್ಲಿ ಮಾತನಾಡುತ್ತಲೇ ಮನೆಗೆ ಬರುತ್ತಾನೆ. ನಂತರ ಇಬ್ಬರು ಮಲಗುವ ಕೊಠಡಿಗೆ ಹೋಗುತ್ತಾರೆ. ನಂತರ ಮಂಚದ ಮೇಲೆ ಅವರಿಬ್ಬರೂ ಒಟ್ಟಿಗೆ ವಿಶ್ರಾಂತಿ ಪಡೆಯುತ್ತಾರೆ. ಬಹಳ ಸಮಯದ ನಂತರ ಅವರು ಕೊಠಡಿಯಿಂದ ಹಾಲಿಗೆ ಬಂದು ಒಬ್ಬರೊಂದಿಗೊಬ್ಬರು ಮಾತನಾಡುತ್ತಾ ಕುಳಿತಿದ್ದರು. ಇದೆಲ್ಲವನ್ನು ನೋಡಿದ ಅಶೋಕನಿಗೆ ಹೃದಯ ಭಾರವಾಯಿತು. ನಾನು ಅಷ್ಟು ಪ್ರೀತಿಸಿ ಮದುವೆಯಾದ ನನ್ನ ಪತ್ನಿ ನನಗೆ ಮೋಸ ಮಾಡಿದ್ದಾಳೆ ಎಂದು ಅವನು ಬಹಳ ನೋವು ಪಡಲು ಆರಂಭಿಸಿದನು. ಯಾರ ಬಳಿ ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿ ತೊಳಲಾಡುತ್ತಿದ್ದನು. ಮನೆಗೆ ಬಂದಿದ್ದ ಆ ಅಪರಿಚಿತ ವ್ಯಕ್ತಿ ಸುಮಾಳೊಂದಿಗೆ ಮಾತನಾಡುವುದನ್ನು ಅಶೋಕ್ ಕೇಳಲು ಆರಂಭಿಸಿದನು.
ಅವರಿಬ್ಬರ ಮಾತುಗಳನ್ನು ಕೇಳಿದಾಗ ತಿಳಿಯಿತು ಆ ವ್ಯಕ್ತಿ ಬೇರೆಯಾರೂ ಅಲ್ಲ, ಸುಮಾಳ ಹಳೆಯ ಸ್ನೇಹಿತನಾಗಿದ್ದನು ಎಂದು. ಅವನು ನನ್ನ ಪತ್ನಿ ಬಳಿ ಹೇಳುತ್ತಿದ್ದ, ನಿನ್ನ ಪತಿಯಿಂದ ನನಗೆ ಬಹಳ ಸಮಸ್ಯೆಯಾಗುತ್ತಿದೆ. ನಾವಿಬ್ಬರೂ ಸುಖವಾಗಿರಲು ಸಾಧ್ಯವಾಗುತ್ತಿಲ್ಲ. ಇನ್ನು ಮುಂದೆ ನಾವಿಬ್ಬರೂ ಯಾವಾಗಲೂ ಒಟ್ಟಿಗೆ ಇರಬೇಕೆಂದರೆ ನಿನ್ನ ಪತಿಯಿಂದ ಬೇರ್ಪಡುವಂತಹ ಏನಾದರೂ ವ್ಯವಸ್ಥೆ ಮಾಡಬೇಕು. ಇಲ್ಲವಾದರೆ ಅವನಿಂದ ನಮ್ಮಿಬ್ಬರಿಗೆ ಮುಂದೆ ಸಮಸ್ಯೆ ಆಗುತ್ತದೆ. ನಾವಿಬ್ಬರೂ ಒಟ್ಟಿಗೆ ಸಂತೋಷವಾಗಿರಲು ಸಾಧ್ಯವಾಗುವುದಿಲ್ಲ ಎಂದು ಆ ವ್ಯಕ್ತಿ ಹೇಳುತ್ತಾನೆ. ಇದನ್ನು ಕೇಳಿದ ಸುಮಾ ಕೂಡ, ಹೌದು, ನೀನು ಹೇಳುತ್ತಿರುವುದು ನಿಜ. ನಾವು ಅವನಿಂದ ಬಹಳ ದಿನಗಳ ಕಾಲ ಮರೆಮಾಚಿ ಇಬ್ಬರೂ ಒಟ್ಟಿಗೆ ಸೇರುವುದು ಸಾಧ್ಯವಿಲ್ಲ. ನನಗೂ ಅವನೊಂದಿಗೆ ಜೀವನ ಮಾಡಿ ಸಾಕಾಗಿ ಹೋಗಿದೆ. ಅವನೊಂದಿಗೆ ಸಮಯ ಕಳೆದಾಗಲೆಲ್ಲ ನಾನು ಮಕ್ಕಳಾಗದ ಮಾತ್ರೆಗಳನ್ನು ಸೇವಿಸುತ್ತಿದ್ದೇನೆ. ಆದರೆ ಅವನು ನನಗೆ ಮಕ್ಕಳಾಗುತ್ತಿಲ್ಲ ಎಂದು ತಿಳಿದುಕೊಂಡಿದ್ದಾನೆ. ಇದರಿಂದಲೂ ನಾನು ಬೇಸತ್ತು ಹೋಗಿದ್ದೇನೆ. ನನಗೆ ನನ್ನ ಪತಿಯೊಂದಿಗೆ ಮಗುವಾಗುವುದು ಇಷ್ಟವಿಲ್ಲ ಎಂದು ಹೇಳುತ್ತಾಳೆ. ಆ ವ್ಯಕ್ತಿ ಹೇಳುತ್ತಾನೆ, ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ. ನಾನು ನಾಳೆ ನಿನಗೆ ಒಂದು ಯೋಜನೆಯನ್ನು ಹೇಳುತ್ತೇನೆ. ಅದನ್ನು ನೀನು ಆಚರಿಸಿ ಅವನಿಗೆ ಗೊತ್ತಾಗದ ಹಾಗೆ ಮಾಡು. ಕೆಲವು ದಿನಗಳಲ್ಲಿ ಆ ಯೋಜನೆ ಕೆಲಸ ಮಾಡಿ ಅವನನ್ನು ನಮ್ಮಿಂದ ದೂರವಾಗುವಂತೆ ಮಾಡುತ್ತದೆ. ಅವನು ನಮ್ಮ ಜೀವನದಿಂದಲೇ ದೂರವಾಗುತ್ತಾನೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ಸುಮಾ, ನನಗೆ ಭಯವಾಗುತ್ತಿದೆ. ಇದರಿಂದ ನಾವು ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ಳುತ್ತೇವೆ ಎಂದು ಹೇಳುತ್ತಾಳೆ. ಆಗ ವ್ಯಕ್ತಿ ಹೇಳುತ್ತಾನೆ, ನೀನು ಭಯಪಟ್ಟರೆ ನಾವಿಬ್ಬರೂ ಮುಂದೆ ನೆಮ್ಮದಿಯಾಗಿರುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದಾಗ ಅವಳು ಕೂಡ ಸರಿ ಎಂದು ಹೇಳಿ ಒಪ್ಪಿಕೊಳ್ಳುತ್ತಾಳೆ. ನಾನು ಮಾತ್ರ ನನ್ನ ಪತಿಯೊಂದಿಗೆ ಇರಲು ಇಷ್ಟವಿಲ್ಲ. ಎಲ್ಲಿಯವರೆಗೂ ಅವನೇ ನನಗೆ ಆದರ್ಶದ ಪತ್ನಿಯಂತೆ ನಾಟಕ ಮಾಡಿ ಸಾಕಾಗಿ ಹೋಗಿದೆ. ನನಗೆ ಅದರಿಂದ ಬಿಡುಗಡೆ ಬೇಕು. ನೀನು ಹೇಳಿದಂತೆ ಮಾಡುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾಳೆ. ಸುಮಾ ಮತ್ತು ಸುಮಾಳ ಸ್ನೇಹಿತನ ಮಾತುಗಳನ್ನೆಲ್ಲ ಕೇಳಿದ ಅಶೋಕನಿಗೆ ಸಿಡಿಲು ಬಡಿದಂತೆ ಎದೆಗೆ ಹೊಡೆದು ಜೀವ ಹೋದಂತೆ ಆಗುತ್ತದೆ. ನಾನು ಇವಳನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಇವಳೇ, ನನ್ನ ಪತ್ನಿ ಸುಮಾ. ಇವಳು ಈ ರೀತಿ ಮಾತನಾಡುತ್ತಿದ್ದಾಳೆ. ಇದೆಲ್ಲ ನನ್ನ ಕನಸು. ನಾನು ಎಷ್ಟು ಮೂರ್ಖನಾಗಿದ್ದೇನೆ. ಇವರಿಬ್ಬರೂ ಸೇರಿ ನನ್ನನ್ನು ಮೋಸ ಮಾಡುವ ಯೋಚನೆ ಮಾಡಿದ್ದಾರೆ ಎಂದು ಕಣ್ಣೀರು ಸುರಿಸುತ್ತಾನೆ. ಅಯ್ಯೋ ದೇವರೇ, ಇದೆಲ್ಲ ಕನಸಾಗಿರಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಿರುತ್ತಾನೆ. ಹೀಗೆ ಅವನು 1 ಗಂಟೆಗಳ ಕಾಲ ಕೂತ ಸ್ಥಳದಲ್ಲಿ ಕೂತು ಕೊರಗುತ್ತಾ ಜೋರಾಗಿ ಗೋಳಾಡುತ್ತಾ ಕಣ್ಣೀರು ಹರಿಸುತ್ತಾನೆ. ಈಗ ಅವನಿಗೆ ಬಹಳ ಕೋಪ ಕೂಡ ಬಂದಿತ್ತು. ಆದರೆ ನಾನು ಈಗ ನನ್ನ ಕೋಪವನ್ನು ತೋರಿಸಿಕೊಳ್ಳಬಾರದು. ನಾನು ಏನಾದರೂ ಹಾಗೆ ಮಾಡಿದರೆ ಯಾವುದಾದರೂ ಒಂದು ದೊಡ್ಡ ತಪ್ಪಾಗುತ್ತದೆ ಎಂದು ಅವನು ತಕ್ಷಣ ಪೊಲೀಸ್ ಠಾಣೆಗೆ ಹೋಗುತ್ತಾನೆ. ನಡೆದ ಎಲ್ಲಾ ಸಂಗತಿಗಳನ್ನು ಪೊಲೀಸರ ಬಳಿ ಹೇಳಿ ಅವನ ಬಳಿ ಇದ್ದ ಚಿತ್ರ ಮತ್ತು ಚಲನಚಿತ್ರಗಳನ್ನು ಅವರಿಗೆ ನೀಡುತ್ತಾನೆ. ಆದರೆ ಇದು ಯಾವುದರ ಬಗ್ಗೆಯೂ ಸುಮಾಗೆ ಸ್ವಲ್ಪವೂ ತಿಳಿದಿರಲಿಲ್ಲ. ಠಾಣೆಯಲ್ಲಿ ಪೊಲೀಸರು ಅಶೋಕ್ ಕೊಟ್ಟ ಎಲ್ಲಾ ಸಾಕ್ಷ್ಯಗಳನ್ನು ನೋಡಿ ತಕ್ಷಣ ಅಶೋಕನ ಜೊತೆ ಮನೆಗೆ ಹೋಗುತ್ತಾರೆ. ಸುಮಾ ಮತ್ತು ಸುಮಾಳ ಸ್ನೇಹಿತ ಆ ಸಮಯದಲ್ಲಿ ಮನೆಯಲ್ಲಿ ಇದ್ದರು. ಸುಮಾ ಪೊಲೀಸರನ್ನು ನೋಡಿ ನಡುಗಲು ಆರಂಭಿಸಿದಳು ಮತ್ತು ಅಶೋಕನ ಕೋಪದಿಂದ ಕುದಿಯುತ್ತಿದ್ದ ಮುಖ ನೋಡಿ ತಲೆ ತಗ್ಗಿಸಿದಳು. ಆಗ ಅವರಿಬ್ಬರನ್ನು ಪೊಲೀಸರು ಬಂಧಿಸುತ್ತಾರೆ. ಇನ್ನು ಸುಮಾ ಜೊತೆ ನಾನು ಬದುಕುವುದಕ್ಕೆ ಆಗುವುದಿಲ್ಲ ಎಂದು ತಿಳಿದ ಅಶೋಕ್ ತನ್ನ ಹೆತ್ತವರು ಮತ್ತು ಸುಮಾಳ ಕುಟುಂಬದವರಿಗೂ ಈ ವಿಷಯ ತಿಳಿಸಿ ಎಲ್ಲರನ್ನೂ ಕರೆಸುತ್ತಾನೆ. ಈ ವಿಷಯವನ್ನು ಕೇಳಿದ ಹಿರಿಯರಿಗೆ ಯಾರಿಗೂ ನಂಬಲು ಸಾಧ್ಯವಾಗಲಿಲ್ಲ. ಆಗ ಅಶೋಕ್ ತನ್ನ ಬಳಿ ಇದ್ದ ಚಲನಚಿತ್ರ ಮತ್ತು ಚಿತ್ರಗಳನ್ನು ತೋರಿಸಿದನು. ಅದನ್ನು ನೋಡಿದ ಅವರು ಆಘಾತಕ್ಕೊಳಗಾದರು. ಇದನ್ನು ನೋಡಿದ ಅಶೋಕನ ಹೆತ್ತವರು ಅವಳನ್ನು ಸುಮ್ಮನೆ ಬಿಡಬೇಡ. ಇಷ್ಟು ವರ್ಷ ನಿನ್ನ ಜೊತೆ ಎಷ್ಟು ದೊಡ್ಡ ಮೋಸ
ಮಾಡಿ ನಾಟಕ ಮಾಡಿದ್ದಾಳೆ. ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಅವಳಿಗೆ ಮಕ್ಕಳಾಗದಿದ್ದರೂ ನಾವು ನಿನಗೆ ಮತ್ತೊಂದು ಮದುವೆ ಮಾಡುವ ಬಗ್ಗೆ ಯೋಚಿಸಲಿಲ್ಲ. ನೀನೂ ಕೂಡ ಅವಳನ್ನು ಮಕ್ಕಳಿಲ್ಲದಿದ್ದರೂ ಸರಿ ಎಂದು ಚೆನ್ನಾಗಿ ನೋಡಿಕೊಂಡೆ. ಆದರೆ ಅವಳು ಇಷ್ಟು ದೊಡ್ಡ ಮೋಸ ಮಾಡಿದ್ದಾಳೆ. ಖಂಡಿತವಾಗಿಯೂ ಇಂಥವರನ್ನು ಸುಮ್ಮನೆ ಬಿಡಬಾರದು ಎಂದು ಹೇಳುತ್ತಾರೆ. ಆಗ ಅಶೋಕ್ ಹೇಳುತ್ತಾನೆ, ಅಮ್ಮ ಸಮಾಧಾನ ಮಾಡಿಕೊಳ್ಳಿ, ಆದುದೆಲ್ಲ ಒಳ್ಳೆಯದಕ್ಕೆ ಎಂದುಕೊಳ್ಳೋಣ. ಅವಳು ನನ್ನ ಜೊತೆ ಬದುಕಲು ಇಷ್ಟವಿಲ್ಲ ಎಂದರೆ ನಾವು ಅವಳಿಗೆ ಏನು ಮಾಡುವುದು ಬೇಡ. ಅವಳನ್ನು ನನ್ನಿಂದ ಶಾಶ್ವತವಾಗಿ ಬೇರ್ಪಡಿಸಿ ಅವಳ ಪಾಡಿಗೆ ಅವಳನ್ನು ಬಿಟ್ಟು ಬಿಡೋಣ. ಇದರಿಂದ ನಮಗೂ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಎಂದು ತನ್ನ ತಾಯಿಯ ಮಡಿಲಲ್ಲಿ ನೋವಿನಿಂದ ವಿಶ್ರಾಂತಿ ಪಡೆಯುತ್ತಾನೆ. ಅಶೋಕ್ ತನ್ನ ಪತ್ನಿಗೆ ಅನಿರೀಕ್ಷಿತ ಉಡುಗೊರೆ ಕೊಡಬೇಕೆಂದು ಆಸೆಪಟ್ಟಿದ್ದಕ್ಕೆ ಅವನ ಪತ್ನಿ ಅಶೋಕ್ಗೆ ಜೀವನ ಪೂರ್ತಿ ಮರೆಯಲಾಗದಂತಹ ಅನಿರೀಕ್ಷಿತ ಆಘಾತ ಕೊಟ್ಟಳು. ಇವತ್ತಿಗೆ ಇಷ್ಟೇ. ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಆಶಿಸುತ್ತೇನೆ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.